ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಲಾ ಇಂಟೆಲಿಜೆನ್ಸಿಯ ಚಾನೆಲ್. ನಾನು ಸಂಗೀತ ಭಟ್. ಸಮಾಜದಲ್ಲಿ ನಿಜವಾದ ಬದಲಾವಣೆ ತರಬೇಕು ಅಂತ ನೀವು ಆಸೆ ಪಡ್ತಾ ಇದ್ದೀರಾ? ಜನರಿಗೆ ಸಹಾಯ ಮಾಡಬೇಕು, ಪರಿಸರವನ್ನ ರಕ್ಷಿಸಬೇಕು, ಅಥವಾ ನಿಮಗೆ ನಂಬಿಕೆ ಇರುವಂತಹ ಯಾವುದಾದರೂ ಸಮಾಜ ಸೇವೆ ಮಾಡಬೇಕು ಅಂತ ನೀವು ಯೋಚನೆ ಮಾಡ್ತಾ ಇದ್ರೆ NGO ಪ್ರಾರಂಭಿಸುವುದು ನಿಮ್ಮ ಯಶಸ್ಸಿನ, ನಿಮ್ಮ ಬದಲಾವಣೆಯ ಮೊದಲ ಹೆಜ್ಜೆಯಾಗಿರ್ತದೆ. ಅಂದ್ರೆ NGO ಪ್ರಾರಂಭಿಸುವ ಮೊದಲು ನೀವು ತಿಳಿದುಕೊಳ್ಳಬೇಕಾಗಿರುವಂತಹ 2 ಅಂಶಗಳು ಯಾವುದು ಅಂತ ಹೇಳಿ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಮೊದಲು NGO ನೋಂದಣಿ ಅಂದ್ರೆ ರಿಜಿಸ್ಟ್ರೇಷನ್ ಅಂದ್ರೆ ಏನು, ಮತ್ತೆ NGO ರಿಜಿಸ್ಟ್ರೇಷನ್ ನ ಹೇಗೆ ಮಾಡೋದು ಅನ್ನೋದನ್ನ ಈ ವಿಡಿಯೋದಲ್ಲಿ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಬನ್ನಿ, ಮಧ್ಯಾಕೆ ತಡ, ಈ ವಿಡಿಯೋವನ್ನ ಕೊನೆ ತನಕ ನೋಡಿ. ಅದಕ್ಕಿಂತ ಮುಂಚೆ ನಮ್ಮ ಚಾನೆಲ್ ಅನ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಎಲ್ಲಾ ವಿಡಿಯೋಸ್ ಅನ್ನ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಮೊದಲಿಗೆ ನಾವು ನೋಡೋಣ, ವಾಟ್ ಇಸ್ NGO. NGO ಅಂದ್ರೆ ಏನು ಅನ್ನೋದನ್ನ ನೋಡೋಣ. NGO ಅಂದ್ರೆ ನಾನ್ ಗವರ್ಮೆಂಟಲ್ ಆರ್ಗನೈಸೇಷನ್. ಅಂದ್ರೆ ಇದು ಸರ್ಕಾರಕ್ಕೆ ಸೇರಿದ್ದಲ್ಲ, ಸಾಮಾಜಿಕ ಸೇವೆಗಾಗಿ ಕೆಲಸ ಮಾಡುವ ಸಂಸ್ಥೆ ಆಗಿರ್ತದೆ. NGOಗಳು ಹಲವಾರು ಕ್ಷೇತ್ರಗಳಲ್ಲಿ ಕೆಲಸ ಮಾಡಬಹುದು. ಉದಾಹರಣೆಗೆ ಶಿಕ್ಷಣ, ಆರೋಗ್ಯ, ಮಹಿಳಾ ಸಬಲೀಕರಣ, ಮಕ್ಕಳ ರಕ್ಷಣಾ ಒಂದು ವೇದಿಕೆ ಆಗಿರ್ಬೋದು, ಹಾಗೆ ಕಲ್ಯಾಣ ಇಲಾಖೆ ಆಗಿರ್ಬೋದು. ಇದರಲ್ಲಿ ಪ್ರಾಣಿಯನ್ನ ಸಂರಕ್ಷಿಸಲ್ಪಡ್ಬೋದು, ಹಾಗೆ ಮಹಿಳೆಯರಿಗೆ ಏನಾದ್ರೂ ತೊಂದರೆ ಆದ್ರೆ, ಶಿಕ್ಷಣದಲ್ಲಿ ಏನಾದ್ರೂ ಕೊರತೆ ಆದ್ರೆ, ಮಕ್ಕಳಿಗೆ ಏನಾದ್ರೂ ತೊಂದರೆ ಆದ್ರೆ NGO ನಿಮ್ಗೆ ಒಂದು ಸಹಾಯವನ್ನ ಮಾಡ್ತದೆ. NGOದ ಮುಖ್ಯ ಉದ್ದೇಶ ಲಾಭ ಮಾಡೋದಲ್ಲ. NGOಗೆ ಬರುವ ಎಲ್ಲಾ ದೇಣಿಗೆಗಳು, ಎಲ್ಲಾ ಹಣಗಳು ಕೇವಲ ಸಂಸ್ಥೆಯ ಸಾಮಾಜಿಕ ಕಾರ್ಯಗಳಿಗೆ ಮಾತ್ರ ಹೂಡಿಕೆ ಆಗ್ತದೆ, ಅಂದ್ರೆ ಬಳಸಲಾಗುತ್ತದೆ. ಇನ್ನು ನೀವು ನಿಮ್ಮ NGOವನ್ನ ಸರ್ಕಾರದ ಬಳಿ ನೋಂದಣಿ ಮಾಡುವಾಗ ಅದಕ್ಕೆ ಕಾನೂನು ಮಾನ್ಯತೆ ಸಿಗುತ್ತದೆ. ಅಂದ್ರೆ ಸರ್ಕಾರಕ್ಕೆ ನಿಮ್ಮ NGO ಅಸ್ತಿತ್ವದಲ್ಲಿದ್ದರೆ ಅಂದ್ರೆ ಅಸ್ತಿತ್ವದಲ್ಲಿ ಇದೆ ಅಂತ ಅಧಿಕೃತವಾಗಿ ತಿಳಿಯುತ್ತದೆ ಮತ್ತು ಅದು ಕಾನೂನಿನ ಪ್ರಕಾರ ಮಾನ್ಯತೆಯನ್ನ ಪಡೆದುಕೊಳ್ಳುತ್ತದೆ. ಇನ್ನು NGO ನೋಂದಣಿ ಇದ್ರೆ ಏನೆಲ್ಲ ಲಾಭ ಗಳಿಸಬಹುದು ನೋಡೋಣ. ದಾನಿಗಳಿಂದ ಹಣ ಸಂಗ್ರಹಿಸಬಹುದು, ಹಾಗೆ ಸರ್ಕಾರದ ಯೋಜನೆಗಳು ಮತ್ತು ಅನುದಾನಗಳಿಗೆ ಅರ್ಜಿಯನ್ನ ಸಲ್ಲಿಸಬಹುದು. ಇನ್ನು ಅಂತಾರಾಷ್ಟ್ರೀಯ ಸಂಸ್ಥೆಗಳಿಂದ ಸಹಾಯ ಪಡೆಯಲು ಸಹ ಇದು ಸಾಧ್ಯವಾಗ್ತದೆ. ಇನ್ನು ಭಾರತದಲ್ಲಿ NGOಗಳ ಮುಖ್ಯ 3 ವಿಧಗಳು, 3 ಟೈಪ್ಸ್ ಗಳು ಯಾವುದೆಲ್ಲ ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಮೊದಲನೆಯದಾಗಿ ಹೇಳೋಗಿಂತ ಮುಂಚೆ NGOಗಳನ್ನ ನೋಂದಣಿ ಮಾಡುವ ರೀತಿ ಆಧಾರದ ಮೇಲೆ ಭಾರತದಲ್ಲಿ 3 ಪ್ರಕಾರಗಳಿಗೆ, ಅಂದ್ರೆ 3 ಟೈಪ್ ಗಳಾಗಿ ಬೇರ್ಪಡಿಸಲ್ಪಟ್ಟಿದೆ. ಅದ್ ಯಾವ್ದೆಲ್ಲ ಅಂತೇಳಿ ನಾನು ನಿಮ್ಗೆ ಹೇಳ್ಕೊಡ್ತೀನಿ ಇವಾಗ. ಇನ್ನು ಮೊದಲನೆಯ ಟೈಪ್ ಅಂದ್ರೆ ಮೊದಲನೆಯ ವಿಧ ಏನಪ್ಪಾ ಅಂದ್ರೆ ಟ್ರಸ್ಟ್ ಅನ್ನು ಸಾಮಾನ್ಯವಾಗಿ ದಾನ ಮತ್ತು ಸಾಮಾಜಿಕ ಸೇವೆಗಳಿಗಾಗಿ ನಾವು ಸ್ಥಾಪಿಸಲ್ಪಡ್ತೇವೆ. ಇದು ಇಂಡಿಯನ್ ಟ್ರಸ್ಟ್ ಆಕ್ಟ್ ಅಡಿಯಲ್ಲಿ ಕಾರ್ಯನಿರ್ವಹಿಸುತ್ತದೆ. ಶಾಲೆಗಳು, ಆಸ್ಪತ್ರೆಗಳು, ಆಶ್ರಮಗಳು ಅಂದ್ರೆ ಅನಾಥಾಶ್ರಮ ಆಗಿರ್ಬೋದು, ಬಡವರಿಗೆ ಸಹಾಯ ಮಾಡುವಂತಹ ಚಾರಿಟಿಗಳು ಇದರ ಅಂಡರ್ ಅಲ್ಲಿ ಬರ್ತದೆ. ಇನ್ನು ಎರಡನೆಯ ವಿಧವಾಗಿ ಸೊಸೈಟಿ ಅಂದ್ರೆ ಸಾಮಾಜಿಕ, ಸಾಂಸ್ಕೃತಿಕ, ಶೈಕ್ಷಣಿಕ ಅಥವಾ ಸಾರ್ವಜನಿಕ ಹಿತಾಸಕ್ತಿಗಾಗಿ ಒಟ್ಟಾಗಿ ಕೆಲಸ ಮಾಡುವಂತಹ ಒಂದು ಸಂಸ್ಥೆ ಆಗಿರ್ತದೆ. ಇದು ಸೊಸೈಟೀಸ್ ರಿಜಿಸ್ಟ್ರೇಷನ್ ಆಕ್ಟ್ 1860ರಲ್ಲಿ ಇದರ ಅಡಿಯಲ್ಲಿ ನೋಂದಣಿ ಮಾಡಲಾಗ್ತದೆ. ಸೊಸೈಟಿಗಳು ಹೆಚ್ಚು ಪ್ರಜಾಪ್ರಭುತ್ವ ಸ್ವಭಾವ ಹೊಂದಿರ್ತದೆ. ಅಲ್ಲಿ ಸದಸ್ಯರು ಮತದಾನ ಮಾಡಿ ನಿರ್ಧಾರಗಳನ್ನ ತೆಗೆದುಕೊಳ್ಳುವಂತಹ ಒಂದು ಆಯ್ಕೆ ಇರ್ತದೆ. ಇನ್ನು ಮೂರನೆಯ ವಿಧವಾಗಿ ಸೆಕ್ಷನ್ 8 ಕಂಪನಿ ಅಂದ್ರೆ ಸೆಕ್ಷನ್ 8 ಕಂಪನಿ. ಇದು ಕಂಪನಿ ಆಕ್ಟ್ ಅಡಿಯಲ್ಲಿ ಸ್ಥಾಪಿಸಲಾದ ಲಾಭರಹಿತ ಕಂಪನಿ ಆಗಿರ್ತದೆ. ಸಾಮಾನ್ಯ ಕಂಪನಿಯಂತೆ ಕಾರ್ಯನಿರ್ವಹಿಸುತ್ತಿದ್ದರೂ ಇದರಲ್ಲಿ ಲಾಭ ಗಳಿಸುವ ಉದ್ದೇಶ ಇರೋದಿಲ್ಲ. ವೃತ್ತಿಪರ ವ್ಯವಸ್ಥೆಯೊಂದಿಗೆ ದೊಡ್ಡ ಮಟ್ಟದಲ್ಲಿ ಕೆಲಸ ಮಾಡಲು ಬಯಸುವಂತಹ NGOಗಳು ಈ ಮಾದರಿಯನ್ನ ಆಯ್ಕೆಯನ್ನ ಮಾಡ್ತಾರೆ. ಅಂದ್ರೆ ಸಣ್ಣ ಪ್ರಮಾಣದ ಅಲ್ಲದೆ ದೊಡ್ಡ ಪ್ರಮಾಣದಲ್ಲಿ NGO ಅಂದ್ರೆ ಸಹಾಯಗಳನ್ನ ಮಾಡಬೇಕು ಅಂದ್ರೆ ಯೋಚನೆ ಇರೋರು ಈ ಸೆಕ್ಷನ್ 8 ಕಂಪನಿ ಅಂಡರ್ ಅಲ್ಲಿ ರಿಜಿಸ್ಟ್ರೇಷನ್ ಮಾಡ್ಕೊಳ್ತಾರೆ. ಇನ್ನು ಪ್ರತಿ ವಿಧದಲ್ಲೂ ತನ್ನದೇ ಆದ ನಿಯಮಗಳು, ತನ್ನದೇ ಆದ ಪ್ರಯೋಜನಗಳು ಇರ್ತದೆ. ಆದ್ರೆ ಎಲ್ಲದರ ಗುರಿ ಒಂದೇ ಆಗಿರ್ತದೆ, ಅದೇ ಸಮಾಜ ಸೇವೆ ಮಾಡೋದು. ಇನ್ನು NGO ನೋಂದಣಿ ಯಾಕೆ ಅಷ್ಟೊಂದು ಇಂಪಾರ್ಟೆಂಟ್ ರೋಲ್ ಅನ್ನ ವಹಿಸ್ತದೆ ಅನ್ನೋದನ್ನ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ.
ಕೆಲವರು NGO ನೋಂದಣಿ ಇಲ್ಲದೆ ಸಾಮಾಜಿಕ ಸೇವೆ ಮಾಡ್ತಾರೆ, ಆದರೆ ನೋಂದಣಿ ಮಾಡಿದ್ರೆ ಅನೇಕ ಪ್ರಯೋಜನಗಳಿವೆ. ಏನಪ್ಪಾ ಅಂದ್ರೆ ನಿಮ್ಮ NGOಗೆ ಕಾನೂನು ಗುರುತು ಸಿಗ್ತದೆ ಮತ್ತು ಮಾನ್ಯತೆ ಸಿಗ್ತದೆ. ದಾನಿಗಳಲ್ಲಿ ನಂಬಿಕೆ ಒಂದು ಉಂಟಾಗ್ತದೆ. NGOಗೆ ದಾನ ಧರ್ಮ ಮಾಡೋರು ಯಾರು ಬರ್ತಾರೆ ಅವರಿಗೆ ನಿಮ್ದು ರಿಜಿಸ್ಟ್ರೇಷನ್ ಆಗಿದ್ರೆ ಒಂದು ನಂಬಿಕೆ ಬರ್ತದೆ, ಅವರು ಹೆಚ್ಚಾಗಿ ದಾನವನ್ನ ಕೊಡ್ತಾರೆ. ಇನ್ನು NGO ಹೆಸರಲ್ಲಿ ಬ್ಯಾಂಕ್ ಖಾತೆ ತೆಗೆಯಲು ನೋಂದಣಿ ಪ್ರಮಾಣ ಪತ್ರ ಅಗತ್ಯ ಇರ್ತದೆ. ಸರ್ಕಾರದ ಅನುದಾನಗಳು ಮತ್ತು ಅಂತಾರಾಷ್ಟ್ರೀಯ ಹಣಕಾಸು ಸಹಾಯಕ್ಕೆ ಅರ್ಜಿಯನ್ನ ನೀವು ಸಲ್ಲಿಸಬಹುದಾಗಿರ್ತದೆ. ಇನ್ನು 12A ಮತ್ತು 80G ಅಡಿಯಲ್ಲಿ ತೆರಿಗೆ ವಿನಾಯಿತಿ ಪಡೆಯಬಹುದು. ಇದರಿಂದ ನಿಮಗೆ NGOಗೆ ಮತ್ತು ದಾನಿಗಳಿಗೆ ಎರಡಕ್ಕೂ ಲಾಭ ಹೆಚ್ಚಿನ ಪ್ರಮಾಣದಲ್ಲಿ ಇರ್ತದೆ. ಹೀಗಾಗಿ NGO ನೋಂದಣಿ ಕೇವಲ ಕಾನೂನು ಪ್ರಕ್ರಿಯೆ ಅಲ್ಲ, ಇದು ನಿಮ್ಮ ಸೇವೆಯನ್ನ ಇನ್ನಷ್ಟು ವಿಸ್ತರಿಸಲು ಸಹಾಯ ಮಾಡ್ತದೆ. ಇನ್ನು ಕೊನೆಯದಾಗಿ, ನೀವು ಸಮಾಜಕ್ಕೆ ಸಹಾಯ ಮಾಡುವ ಉತ್ಸಾಹ ಹೊಂದಿದ್ರೆ NGO ನೋಂದಣಿ ನಿಮ್ಮ ದೊಡ್ಡ ಬದಲಾವಣೆಯ ಮೊದಲ ಹೆಜ್ಜೆ ಆಗಿರ್ತದೆ. ನಿಮ್ಮ ಅಗತ್ಯಕ್ಕೆ ತಕ್ಕಂತೆ ಟ್ರಸ್ಟ್ ಅಥವಾ ಸೊಸೈಟಿ ಸೆಕ್ಷನ್ 8 ಕಂಪನಿಯನ್ನ ಆಯ್ಕೆ ಮಾಡಿಕೊಳ್ಬಹುದು. ಒಂದು ಬಾರಿ ನೋಂದಣಿ ಆದ ನಂತರ ನೀವು ಹೆಚ್ಚು ಜನರಿಗೆ ತಲುಪಬಹುದು, ಹೆಚ್ಚು ಹಣ ಸಂಗ್ರಹಿಸಬಹುದು ಮತ್ತು ಸಾಮಾಜಿಕ ಕಾರ್ಯದಲ್ಲಿ ಸಮಾಜದಲ್ಲಿ ದೊಡ್ಡ ಬದಲಾವಣೆಯನ್ನ ತರಬಹುದು. ಲಾ ಇಂಟೆಲಿಜೆನ್ಸಿಯ ಚಾನೆಲ್ ನಲ್ಲಿ NGO ನೋಂದಣಿಯ ಸಂಪೂರ್ಣ ಪ್ರಕ್ರಿಯೆ, ಸರಿಯಾದ ಮಾದರಿ ಆಯ್ಕೆ ಮಾಡುವುದರಿಂದ ಹಿಡಿದು ಪ್ರಮಾಣ ಪತ್ರ ಪಡೆಯುವವರೆಗೆ ನಾವು ನಿಮಗೆ ಸಂಪೂರ್ಣವಾದ ಸಹಾಯವನ್ನ ಮಾಡ್ತೀವಿ. ಹಾಗಾದ್ರೆ ನಿಮ್ಮ ಉತ್ಸಾಹವನ್ನ ಕಾರ್ಯರೂಪಕ್ಕೆ ತರಲು ಸಿದ್ಧರಾಗಿದ್ದ ಹಿಂದೆ ನಿಮ್ಮ NGO ಪ್ರಯತ್ನವನ್ನ ಪ್ರಾರಂಭಿಸಿ. ಅದಕ್ಕೆ ನಮ್ಮ ಲಾ ಇಂಟೆಲಿಜೆನ್ಸಿಯ ಚಾನೆಲ್ ಯಾವತ್ತೂ ನಿಮಗೆ ಸಹಾಯ ಮಾಡಲು ಸಿದ್ಧರಿರ್ತೇವೆ. ಇಷ್ಟೊತ್ತು NGO ಬಗ್ಗೆ ಸಂಪೂರ್ಣವಾದ ಡೀಟೇಲ್ಸ್ ನಾನು ನಿಮ್ಗೆ ಕೊಟ್ಟಿದ್ದೀನಿ. ಇನ್ನೇನಾದ್ರೂ ಡೌಟ್ಸ್ ಏನಾದ್ರೂ ಇದ್ರೆ ನಾವು ಸ್ಕ್ರೀನ್ ಅಲ್ಲಿ ತೋರಿಸುವಂತಹ ನಂಬರ್ಗೆ ನೀವು ಕರೆ ಮಾಡಿ ನಿಮಗೆ ಬೇಕಾಗಿರುವಂತಹ ಮಾಹಿತಿಯನ್ನ ಪಡೆಯಬಹುದು. ಹಾಗೆ ನಮ್ಮ ತಂಡ ಒಂದು ಗ್ರೂಪ್ ಅನ್ನ ಕೂಡ ಕ್ರಿಯೇಟ್ ಮಾಡಿದೆ. ಅದರಲ್ಲಿ ನಿಮಗೆ ದಿನನಿತ್ಯದ ಅಪ್ಡೇಟ್ಸ್ ಆಗಿರ್ಬೋದು, ಟಿಪ್ಸ್ ಆಗಿರ್ಬೋದು ಅದರಲ್ಲಿ ನಾವು ಹಾಕ್ತಾ ಇರ್ತೀವಿ. ನೀವು ಆ ವಾಟ್ಸ್ಆಪ್ ಕಮ್ಯುನಿಟಿ ಗ್ರೂಪ್ಗೆ ಜಾಯಿನ್ ಆಗ್ಬೇಕು ಅಂತ ಯೋಚನೆ ಮಾಡ್ತಾ ಇದ್ರೆ ಡಿಸ್ಕ್ರಿಪ್ಷನ್ ನಲ್ಲಿ ಲಿಂಕ್ ಅನ್ನ ಕೊಟ್ಟಿರ್ತೀವಿ, ಅದನ್ನ ಕ್ಲಿಕ್ ಮಾಡಿ ನಮ್ಮ ವಾಟ್ಸ್ಆಪ್ ಗ್ರೂಪ್ಗೆ ಜಾಯಿನ್ ಆಗಬಹುದು. ಹಾಗೆ ನಿಮಗಾಗಿ ಒಂದು PDF ಅನ್ನು ಕೂಡ, ಫ್ರೀ ಆದ PDF ಅನ್ನ ನಾವು ತಯಾರು ಮಾಡಿದ್ದೇವೆ. ಅದರಲ್ಲಿ ನಿಮಗೆ ಬೇಕಾಗಿರುವಂತಹ ಗೈಡೆನ್ಸ್ ಆಗಿರ್ಬೋದು, ಗೈಡ್ ಎಲ್ಲವೂ ಅದರಲ್ಲಿ ನಾವು ಮೆನ್ಷನ್ ಮಾಡಿರ್ತೇವೆ. ಇದು ಕೂಡ ನಿಮ್ಗೆ ಬೇಕು ಅಂತ ಆದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರುವಂತಹ ಲಿಂಕ್ಗೆ ಕ್ಲಿಕ್ ಮಾಡಿ ಆ ಫ್ರೀ ಆದ PDF ಅನ್ನ ನಿಮ್ಮದಾಗಿಸ್ಕೊಳ್ಳಿ. ಧನ್ಯವಾದಗಳು.